ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹೇಳ್ತಾ ಹೋದರೆ ಅದು ಹನುಮಂತನ ಬಾಲದಂತೆ ಬೆಳೀತಾನೆ ಹೋಗ್ತದೆ. ಕಳೆದ ವರ್ಷ FRS ಅಂದರೆ ಅಂಗನವಾಡಿ ಫಲಾನುಭವಿಗಳ ಮುಖಚೆಹರೆ ಗುರುತಿಸುವ ವ್ಯವಸ್ಥೆ ಜಾರಿ ಆದಾಗಿನಿಂದ ಅಂಗನವಾಡಿ ಕಾರ್ಯಕರ್ತರು ಅದನ್ನು ವಿರೋಧಿಸುತ್ತಲೇ ಬಂದಿದ್ದಾರೆ. ಆದರೂ ಹಲವಾರು ಕಾರ್ಯಗಳ ಒತ್ತಡಗಳ ಮಧ್ಯೆಯೂ ಅಂಗನವಾಡಿ ಕಾರ್ಯಕರ್ತೆಯರು FRS ಪದ್ಧತಿ ಪ್ರಕಾರ ಫಲಾನುಭವಿಗಳ ಮುಖಚೆಹರೆಯ ಸೆರೆ ಹಿಡಿಯುವ ಕಾರ್ಯವನ್ನು ಯಶಸ್ವಿಯಾಗಿಯೂ ಮಾಡಿದ್ದಾರೆ. ಇದರ ಫಲವಾಗಿಯೇ FRSನಲ್ಲಿ ಕರ್ನಾಟಕ ದೇಶದಲ್ಲಿಯೇ ಅಗ್ರಸ್ಥಾನದಲ್ಲಿ ಬಂದು ನಿಲ್ಲುವಂತಾಗಿದೆ. ಕಾರ್ಯಕರ್ತೆಯರು FRS ವ್ಯವಸ್ಥೆಗೆ ಈಗ ಹೊಂದಿಕೊಂಡಿದ್ದಾರೆ. ಇದು ಕರ್ನಾಟಕವಷ್ಟೇ ಅಲ್ಲ, ದೇಶವ್ಯಾಪಿಯಾಗಿ ಜಾರಿಗೊಂಡಂತಹ ಒಂದು ವ್ಯವಸ್ಥೆ. ಆದರೆ ಅಂಗನವಾಡಿ ಸಂಘಟನೆಗಳು FRS ವ್ಯವಸ್ಥೆಯನ್ನು ವಿರೋಧ ಮಾಡ್ತಾನೆ ಬಂದಿವೆ ಮತ್ತು ಈಗಲೂ ಅದಕ್ಕೆ ವಿರೋಧವನ್ನು ಮುಂದುವರಿಸ್ತಾನೇ ಇವೆ. ಇದೀಗ ರಾಜ್ಯದಲ್ಲಿ AITUCಗೆ ಸೇರಿದ ಅಂಗನವಾಡಿ ಕಾರ್ಯಕರ್ತೆಯರು FRS ವ್ಯವಸ್ಥೆ ಕೈ ಬಿಡುವುದೂ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸಂಸದರು ತಮ್ಮ ಧ್ವನಿಯಾಗಬೇಕು. ತಮ್ಮ ಪರವಾಗಿರ್ತಕ್ಕಂತಹ ಗಹನ ವಿಷಯಗಳನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸಿ ಅವುಗಳಿಗೆ ಪರಿಹಾರ ಕೊಡಿಸಬೇಕೆಂದು ಆಗ್ರಹಿಸಿ ಲೋಕಸಭೆ ಸದಸ್ಯರ ಕಚೇರಿಗೆ ಮೆರವಣಿಗೆಯಲ್ಲಿ ತೆರಳಿ ಲೋಕಸಭೆ ಸದಸ್ಯರಿಗೆ ಮನವಿ ಸಲ್ಲಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ CITU ಸಂಘಟನೆ FRS ರದ್ದತಿ, ICDS ಅನುದಾನ ಹೆಚ್ಚಳಕ್ಕೆ ಒತ್ತಾಯಿಸಿ 2025 ಡಿಸೆಂಬರ್ 1ರಿಂದ 4 ವಿಭಾಗಗಳಲ್ಲಿ ಕೇಂದ್ರ ಸಚಿವರ ಮನೆ ಮುಂದೆ ಧರಣಿಯನ್ನ ನಡೆಸುವುದಾಗಿ ಈಗಾಗಲೇ ಘೋಷಿಸಿದೆ. ಹೀಗೆ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ಹೋರಾಟದ ಕೂಗು ಮತ್ತೆ ಜೋರಾಗಿದೆ. 2025 ನವೆಂಬರ್ 25 ಮಂಗಳವಾರದಂದು AITUCಗೆ ಸೇರಿದ ಅಂಗನವಾಡಿ ಕಾರ್ಯಕರ್ತೆಯರು ರಾಯಚೂರಿನಲ್ಲಿ ಲೋಕಸಭೆ ಸದಸ್ಯರ ಕಚೇರಿಗೆ ತೆರಳಿ ತಮ್ಮೆಲ್ಲ ಸಮಸ್ಯೆಗಳಿಗೆ ಸದನದಲ್ಲಿ ಧ್ವನಿಯಾಗಬೇಕು ಎಂದು ಆಗ್ರಹಿಸಿ ಸಂಸದ ಕುಮಾರ್ ನಾಯಕ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಕೇಂದ್ರ ಸರ್ಕಾರದಿಂದ 10 ವರ್ಷದಿಂದ ಏನೇ ಒಂದು ಬೆನಿಫಿಟ್ ಇಲ್ಲ, ಕೆಲಸ ಮಾತ್ರ ಪುಟ್ಟಿಲ್ ಹೊರಷ್ಟು ಕೊಡ್ತಾರ. ಅದರಲ್ಲಿಂದ ಅದರ ಬೆನಿಫಿಟ್ ಅಂದ್ರೆ ದುಡ್ಡಿಲ್ಲ, ಆಮೇಲೆ ಏನು ಒಟ್ಟ ಇದನ್ನ ಮಾಡೋಣಂಗಿಲ್ಲ. ಇತ್ತೀಚೆಗಂತೂ FRS ಅಂತ ಒಂದು ಇದನ್ನು ತೊಗೊಂಬಂದಾರೆ. FRS ಮಾಡೋದ್ರಿಂದ ಎಷ್ಟು ಕಷ್ಟ ಆಗಕತ್ತೈತಿ ಪ್ರತಿಯೊಬ್ಬ ಕಾರ್ಯಕರ್ತೆಗೂ ಅಂತಂದ್ರೆ ಎಲ್ಲ ಎಷ್ಟು OTP ಹೇಳಬೇಕು, ಮನೆಗೆ ಹೋಗಿ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಗೊತ್ತಿದ್ದ ಒಬ್ಬೊಬ್ರು ಆಧಾರ್ ನಂಬರ್ ಲಿಂಕ್ ಇರ್ತಾವೆ, ಲಿಂಕ್ ಇರಲಾರ್ದು ಇರ್ತಾವೆ. ನೀವೇನಮ್ಮ ನೀವು ದಿನ ಬರ್ತೀರಿ, ಇದನ್ನು FRS ಅಂತೀರಿ, ಕೊಡೋದು ಒಂದಿಷ್ಟು ರೇಷನ್ ಕೊಡ್ತೀರಿ, ಇದು ಅದಕ್ಕೆ 108 ಇದನ್ನು ಮಾಡ್ತೀರಿ, OTP ಕೇಳ್ತೀರಿ, ಪ್ರತಿಯೊಂದಕ್ಕೂ OTP ಕೇಳ್ತೀರಿ, ನಮ್ಮ ಹಣ ಫೋಲಕ್ಕವ ಅದು ಇದು ಅಂತೇಳಿ ಎಲ್ಲದನ್ನು ನಮ್ಮ ಮೇಲೆ ಒತ್ತಡ ಹೇರಕತ್ತಾರ. ಆಮೇಲೆ ಆ ಕೆಲಸ ಒಂದು FRS ಆಗಲಿಲ್ಲ ಅಂದ್ರೆ ಅದನ್ನು ಎಷ್ಟು ಒತ್ತಡ ಹೇರ್ತಾರಂದ್ರೆ ಮೇಲಧಿಕಾರಿಗಳಿಂದ ಅಷ್ಟೇ ಒತ್ತಡ, ಸೂಪರ್ವೈಸರ್ಲಿಂದ ಅಷ್ಟೇ ಒತ್ತಡ. 100% ನೀವು ಮಾಡಲೇಬೇಕಂತ ಪ್ರತಿಯೊಬ್ಬ ಮಾಡೋರಂದ್ರೆ ಹೆಂಗೆ ಮಾಡ್ತಾರೆ, ಏನೋ ಅನುಕೂಲ ಇದ್ದಾರೆ ಸ್ವಲ್ಪ ಅವಾಗಲಿಂದ ಸ್ವಲ್ಪ ಎಜುಕೇಷನ್ಲಿಂದ ಸ್ವಲ್ಪ ಭಾಳ ಕಡಿಮೆ ಓದ್ದವ್ರಿಗೆ ಈ ಫೋನ್ ಬಂದಾಗಿಂದ ಸ್ವಲ್ಪ ಭಾಳ ತೊಂದರೆ ಆಗಕತ್ತೈತೆ. ಅದರಿಂದ ಅದು ಒಂದು. ಆಮೇಲೆ ನಮಗೆ ವೇತನವನ್ನು 10 ವರ್ಷದಿಂದ 1 ರೂಪಾಯಿನೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಕೇಂದ್ರ ಸರ್ಕಾರ. ನಮ್ಮನ್ನ ಗ್ರ್ಯಾಚುಯಿಟಿನೂ ಕೊಟ್ಟಿಲ್ಲ. ಹಂಗಾಗಿ ಇವಾಗ ನಮಗೇನಂತಂದ್ರೆ ಒಂದು